ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅಪ್ಪನ ಮುಂದೆ ಭಾರ್ಗವಿ ಕಣ್ಣೀರು ಹಾಕ್ತಿರ್ತಾರೆ. ಅಲ್ಲಿಗೆ ಅರ್ಜುನ್ ಬರ್ತಾರೆ. ಮಾವನನ್ನು ನೋಡಿ ಗೋಳಾಡ್ತಾರೆ. ಎತ್ತ ಕಡೆ ಮನೆಗೆ ಅವರ ಶವವನ್ನು ತಗೊಂಡು ಬರ್ತಾರೆ. ಅನ್ನಪೂರ್ಣವರು ರವೀಂದ್ರನ ನೋಡಿದ್ದ ಜೋರಾಗಿ ಚೀರ್ಕೋತಾರೆ. ಗಂಡನ ಹೋಗಿ ಅಪ್ಕೋತಾರೆ. ಐ ಲವ್ ಯು ಟು ಅಂತ ಹೇಳ್ತಾರೆ. ಎದೇಳಿ ಅಂತ ಕೇಳ್ತಿದ್ದಾರೆ. ಬಟ್ ರವೀಂದ್ರ ಭಟ್ಗಳು ಎದ್ದೇಳ್ತಲ್ಲ. ನಂತರ ಭಾರ್ಗವಿನ ಪ್ರಶ್ನೆ ಮಾಡ್ತಾರೆ. ಅಪ್ಪನ ಕೋರ್ಟಿಂದ ಕರ್ಕೊಂಡು ಬರ್ತೀನಿ ಅಂದೆ, ಹೀಗೆ ಕರ್ಕೊಂಡು ಬರೋದು, ಏನಾಯಿತು ನಿಮ್ಮ ಅಪ್ಪಂಗೆ ಅಂತ. ಆಕ್ಸಿಡೆಂಟ್ ಆಗೋಯ್ತಮ್ಮ, ಅಪ್ಪ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರಮ್ಮ ಅಂತ ಭಾರ್ಗವಿ ಶಾಕ್ ಆಗಿದ್ದಾಳೆ. ಎತ್ತ ಕಡೆ ಅರ್ಜುನ್, ನೀನಾದರೂ ಎಬ್ಸೋ ಅರ್ಜುನ್, ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದೆ, ಖಂಡಿತ ಎಚ್ಚರ ಆಗ್ತಾರೆ ಅಂತ ಅನ್ನಪೂರ್ಣವರು ಹೇಳಿದಾಗ ಅರ್ಜುನ್ಗೆ ಏನು ಮಾತಾಡಬೇಕು ಗೊತ್ತಾಗ್ತಲ್ಲ. ಈ ಕಡೆ ತನ್ನ ಗಂಡ ತನ್ನನ್ನು ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಹೇಳಿ ಅನ್ನಪೂರ್ಣವರ ಆಕ್ರಂದನ ಮುಗಿಲು ಮುಟ್ಟದ. ಬೆಳಗ್ಗೆ ಆಗತ್ತೆ. ಶಕ್ತಿ ಪ್ರಸಾದ್ ಮತ್ತು ವಿಕಿ ಇಬ್ಬರು ಕೂಡ ಮೀಡಿಯಾದವ್ರ ಮುಂದೆ ರವೀಂದ್ರ ಭಟ್ಕಳ್ ಅವರ ಸಾವಿಗೆ ಸಂತಾಪ ಸೂಚಿಸ್ತಿದ್ದಾರೆ. ಮೀಡಿಯಾದವರು ನೀವೇ ಮಾಡಿರ್ಬೋದಾ ಅಂತ ಪ್ರಶ್ನೆ ಮಾಡಿದಾಗ, ಆ ರೀತಿ ನಾನು ಮಾಡಿದರೆ ಯಾಕ್ರಿ ಬರ್ತಿದ್ದ, ಯಾಕ್ರಿ ಕಮಿಷನರ್ ಆಫೀಸ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಲೆಟರ್ ಕೊಡ್ತಿದ್ದ, ಅವ್ನು ನನ್ನ ವೈರಿ ಆಗಿದ್ರು ಕೂಡ ಅದಕ್ಕೂ ಮೀರಿ ನನ್ನ ಸ್ನೇಹಿತ ಅಂತ ರವೀಂದ್ರ ಅವರು ಹೇಳ್ತಾರೆ. ಈ ಕಡೆ ವಿಕಿ ಅವ್ರು ನನಗೆ ಗಾಡ್ ಫಾದರ್ ಇದ್ದಾಗೆ, ಭಾರ್ಗವಿಯಿಂದ ಎಷ್ಟು ಬದಲಾದ್ದು ಅಷ್ಟೇ ಬದಲಾಗಿದ್ದು ರವೀಂದ್ರ ಅವರಿಂದ ಕೂಡ. ನಿಜಕ್ಕೂ ಅವರು ದೊಡ್ಡ ಮಹಾನ್ ವ್ಯಕ್ತಿ, ಸಮಾಜ ಸೇವಕ, ಇನ್ನು ಮುಂದೆ 100 ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತೀನಿ ನಾನು ಅಂತ ಕೂಡ ವಿಕಿ ಮಾತನಾಡ್ತಾರೆ. ನಂತರ ಮೀಡಿಯಾದವರು ಹೋಗ್ತಿದ್ದಾಗ ಇಲ್ಲಿ ವಿಕಿಗೆ ಅಪ್ಪನೇ ಮಾಡಿರಬಹುದಾ ಅಂತ ಅನುಮಾನ ಬರುತ್ತೆ. ಹಾಗಾಗಿ ಅಪ್ಪನ ನೀವೇ ಮಾಡಿದ್ದ ಅಂತ ಕೇಳಿದಾಗ ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಉತ್ತರಿಸಿ ಹೋಗ್ಬಿಡ್ತಾರೆ ಶಕ್ತಿ ಪ್ರಸಾದ್. ತದನಂತರ ಇಲ್ಲಿ ಸಮಾಧಿ ಮಾಡೋದಕ್ಕೆ ಅಂತ ಹೇಳಿ ಸ್ಮಶಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ರವೀಂದ್ರ ಭಟ್ಕಳ್ ಅವರ ಶವವನ್ನು ತೆಗೆದುಕೊಂಡು ಬಂದಿದ್ದಾರೆ. ಜೊತೆ ಮೇಲೆ ಮಲಗಿಸಿದ್ದಾರೆ. ಈ ಕಡೆ ಮಗಳು ಬೃಂದಾ ಬರ್ತಾಳೆ. ಅಪ್ಪನ ಸಾವಿಗೆ ಗೋಳಾಡ್ತಾಳೆ. ಅಮ್ಮ ಕೂಡ ಬೃಂದಾ ನಮ್ಮನ್ನು ಬಿಟ್ಟು ನಿನ್ನ ತಂದೆ ಹೋಗ್ಬಿಟ್ರು ಕಣೆ ಅಂತ ಹೇಳ್ತಿದ್ರೆ ಈ ಕಡೆ ಬೃಂದಾ ಕಣ್ಣೀರು ಹಾಕ್ತಿರ್ತಾರೆ. ಅದೇ ಸಮಯಕ್ಕೆ GP ಬಂದು, ರವಿ ನಮ್ಮನ್ನು ಇಷ್ಟು ಬೇಗ ಬಿಟ್ಟು ಹೋಗ್ತೀಯಾ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿದಾಗ ಕಲ್ಪನಾ ಅವರು ಸಿಡಿದು ಹೇಳ್ತಾರೆ. ನಿನ್ನಿಂದಾನೇ ಇವತ್ತು ನಮ್ಮ ಮನೆ ಪರಿಸ್ಥಿತಿ ರೀತಿ ಆಗಿರೋದು. ಇವತ್ತು ಬಂದು ನೆಮ್ಮದಿ ಸಿಗಲಿ, ಶಾಂತಿ ಸಿಗಲಿ ಅಂತದ್ಯಾ. ಇಷ್ಟು ದಿನ ನಮ್ಮ ಮನೆಯಲ್ಲಿ ಶಾಂತಿ ಇರಲಿಲ್ಲ ಅಂದರೆ ಅದಕ್ಕೆ ನೀನೇ ಕಾರಣ, ನೀನು ಎಂಥವನು ಅನ್ನೋದು ನಿನಗೆ ಗೊತ್ತದ ಅಂತ ಹೇಳಿ ಕಲ್ಪನಾ ರುಚಿಗೆ ಹೇಳ್ತಾರೆ. ಆಗ ಬೃಂದ ಏನು ಮಾತಾಡ್ತಿದ್ರ ಆತ, ಇವತ್ತು ಮಾವ ವೈರಿ ಅನ್ನೋದನ್ನ ಕೂಡ ಮರೆತು ನನ್ನ ಸ್ನೇಹಿತ ಅಂತ ಹೇಳಿ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ರೆ ಮಾವಂಗೆ ಅವಮಾನ ಮಾಡ್ತಿದ್ರ. ನಿಜಕ್ಕೂ ಅಪ್ಪನ ಸಾವಿಗೆ ಕಾರಣ ಈ ಭಾರ್ಗವಿಗೆ ಬೈಬೇಕಾಗಿರೋದು ಅಂತ ಹೇಳಿ ಬೃಂದಾ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಬೃಂದಕ್ಕ ನೀನು ಅಂತ ಭಾರ್ಗವಿ ಕೇಳಿದಕ್ಕೆ, ಹೌದು ಕಣೆ, ಎಷ್ಟು ಬಗೆಯಿಂದ ಹೇಳಿದೆ ಅಪ್ಪನ ಮತ್ತೆ ಕೋರ್ಟಿಗೆ ಕರ್ಕೊಂಡು ಬರಬೇಡ ಅಂತ. ಆದರೆ ಇವತ್ತು ನೀನು ಕೋರ್ಟಿಗೆ ಕರ್ಕೊಂಡು ಬಂದಿದ್ರಿಂದಾನೇ ಅಪ್ಪ ಸಾವಿಗೀಡಾಗಿರೋದು ಅಂತ ಹೇಳಿ ಬೃಂದಾ ಹೇಳಿದಾಗ ಈ ಕಡೆ ಅನ್ನಪೂರ್ಣವ್ರಿಗೂ ಅದು ಸತ್ಯ ಅಂತ ಅನಿಸುತ್ತೆ. ನಂತರ ಎಲ್ಲ ಶಾಸ್ತ್ರಗಳನ್ನ ಕೂಡ ಅರ್ಜುನ ಮುಂದೆ ನಿಂತು ಮಾಡ್ತಾರೆ. ಕೊನೆಗೂ ರವೀಂದ್ರ ಭಟ್ಕಳ್ ಅವರ ಜೊತೆಗೆ ಅಗ್ನಿ ಸ್ಪರ್ಶವನ್ನು ಮಾಡ್ತಾರೆ ಅರ್ಜುನ್. ಪಂಚಭೂತಗಳಲ್ಲಿ ಲೀನವಾಗಿಬಿಡ್ತಾರೆ ರವೀಂದ್ರ ಭಟ್ಕಳ್ ಅವರು. ನಂತರ ಇಲ್ಲಿ ಅನ್ನಪೂರ್ಣವರು ಚಿತೆ ಉರಿತಿದ್ದಾಗಲೇ ಭಾರ್ಗವಿಗೆ, ಇನ್ನು ಮುಂದೆ ನೀನು ಯಾವುದೇ ಕಾರಣಕ್ಕೂ ಕೋರ್ಟಿಗೆ ಹೋಗಬಾರ್ದು, ಆ ರೀತಿ ನನಗೆ ಭಾಷೆ ಕೊಡು, ಇವತ್ತು ನಿನ್ನ ತಂದೆಯನ್ನು ಕಳ್ಕೊಂಡಿದ್ದೆ ಅದೇ ಕಾರಣದಿಂದ ಇನ್ನು ಮುಂದೆ ನೀನು ಯಾವುದೇ ರೀತಿ ಕೇಸನ್ನು ಕೂಡ ತೆಗೆದುಕೋಬಾರ್ದು ಅಂತ ಹೇಳಿ ಕಂಡೀಷನ್ ಹಾಕ್ತಾರೆ. ಆಗ ಇಲ್ಲಿ ಭಾರ್ಗವಿ, ಖಂಡಿತ ಅಮ್ಮ, ಅಪ್ಪನ ಒಂದು ಚಿತೆ ಮುಂದೆ ಪ್ರಾಮಿಸ್ ಮಾಡ್ತಿದ್ದೀನಿ, ಇನ್ನು ನೀನು ಹೇಳೋ ತನಕ ನಾನು ಕೋರ್ಟ್ ಹಾಕಲ್ಲ, ಕೇಸ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಏನು ಆಗಿರ್ಬೋದು, ಇಲ್ಲಿ ರವೀಂದ್ರ ಅವ್ರನ್ನ ಸಾಯಿಸಿದ್ದಾರಾಗಿದ್ದಾರೆ. ಗಾಯತ್ರಿ ದೇವಿ ಎಂಟ್ರಿ ಕೊಡ್ತಿದ್ದಾರೆ. ಗಾಯತ್ರಿ ದೇವಿ GPಗಿರುವ ಸಂಬಂಧ ಏನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.